ಹಾಯ್ ಹಲೋ ನಮಸ್ಕಾರ ಜಸ್ಟ್ ಟಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಎಸ್, ಎಲ್ಲ ಸೀಸನ್ಗಳಲ್ಲೂ ಕೂಡ ಹೊಸತನ ತಂದು ಕೊಡುತ್ತೆ ಬಿಗ್ ಬಾಸ್. ಒಂದು ಸ್ಪರ್ಧಿಗಳ ಆಯ್ಕೆ ಪ್ರಕ್ರಿಯೆ ಇರಬಹುದು, ಅಥವಾ ಒಳಗಿನ ಆಟ ಹೇಗಿರುತ್ತೆ ಅನ್ನೋದಾಗಿರಬಹುದು, ಅಥವಾ ಎರಡು ವಿಂಗಡಣೆ ಮಾಡೋದಾಗಿರಬಹುದು. ಇವೆಲ್ಲ ಹಂತಗಳಲ್ಲೂ ಎಲ್ಲ ಸೀಸನ್ಗಳಲ್ಲೂ ಕೂಡ ನೀವು ನೋಡ್ಕೊಂಡು ಬಂದಿದ್ದೀರಾ. ಬಟ್ ಈ ರೀತಿ ಶುರುವಿನಲ್ಲೇ ಒಂದು ಕ್ರೇಜನ್ನು ಹುಟ್ಟಾಕಿದೆ. ಯಾವ ರೀತಿ ಅಂತ ನೋಡೋದಾದರೆ, ಬಿಗ್ ಬಾಸ್ ತುಂಬ ಬೇಗ ಶುರು ಆಗ್ತಿರೋದು ಮೊದಲನೆಯ ಒಂದು ಶಾಕ್. ಆದರೆ ಈ ಒಂದು ಬಿಗ್ ಬಾಸ್ನಲ್ಲಿ ಹಲವಾರು ಶಾಕ್ಗಳು ಇನ್ನೂ ಕಾದಿದೆ ಅಂತಲೇ ಹೇಳ್ಬೋದು. ಅದರಲ್ಲಿ ಇನ್ನೊಂದು ಶಾಕ್ ಇವತ್ತು ಏನನ್ನೋದನ್ನು ನಾನು ಹೇಳೋಕೆ ಬಂದಿದ್ದೀನಿ. ಬಿಗ್ ಬಾಸ್ ಅಖಾಡದಲ್ಲಿ ಈಗ ಅಸಲಿ ಬೆಂಕಿ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಹೌದು, ಅಗ್ನಿ ಪರೀಕ್ಷೆ ಹಂತಕ್ಕೆ ಗ್ರ್ಯಾಂಡ್ ಎಂಟ್ರಿ ಕೊಡ್ತಿರೋದು ಯಾರು ಗೊತ್ತಾ? ಒಬ್ಬರಲ್ಲ ಇಬ್ಬರಲ್ಲ, ಕರ್ನಾಟಕದ ಮಾಸ್ ಆ್ಯಂಡ್ ಕ್ಲಾಸ್ ಎಂಟರ್ಟೈನರ್ಸ್ ವಿನಯ್ ಗೌಡ, ಸಂಗೀತಾ ಶೃಂಗೇರಿ, ಗಿಲ್ಲಿ ಮತ್ತು ನಟಿ ಶ್ರುತಿ. ಬಿಗ್ ಬಾಸ್ ಮನೆ ಒಳಗಿರೋರಿಗೆ ಈಗ ನಿಜವಾದ ಅಗ್ನಿ ಪರೀಕ್ಷೆ ಶುರು ಅಂತಾನೆ ಹೇಳ್ಬೋದು. ಮೊದಲನೆಯದಾಗಿ ಬಿಗ್ ಬಾಸ್ ಇತಿಹಾಸದಲ್ಲೇ ಕಾಂಟ್ರವರ್ಸಿ ಮತ್ತು ಗತ್ತಿಗೆ ಹೆಸರುವಾಸಿಯಾದ ಸಿಂಹದ ಥರ ಗರ್ಜಿಸೋ ವಿನಯ್ ಗೌಡ, ಇವರ ಜೊತೆ ಮಾಸ್ ಕ್ವೀನ್ ಪೈರಿ ಗರ್ಲ್ ಸಂಗೀತಾ ಶೃಂಗೇರಿ, ಇವರಿಬ್ಬರು ಒಂದೇ ಫ್ರೇಮ್ನಲ್ಲಿ ನಿಂತರೆ ಸಾಕು, ಅಲ್ಲಿ ತಾಪಮಾನ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಈಗ ಬಿಗ್ ಬಾಸ್ ಮನೆಗೆ ಇವರಿಬ್ಬರು ಅಗ್ನಿ ಪರೀಕ್ಷೆ ತೆಗೊಳ್ಳೋಕೆ ಬರ್ತಿದ್ದಾರೆ, ಅಥವಾ ಒಳಗಿರೋ ಸ್ಪರ್ಧಿಗಳಿಗೆ ಬೆಂಕಿ ಹಚ್ಚೋಕೆ ಬರ್ತಿದ್ದಾರೆ. ಒಳಗಿರೋ ಫೇಕ್ ಆಟಗಾರರ ಮುಖವಾಡ ಕಳ್ಚೋಕ್ಕೆ ಈ ಜೋಡಿ ರೆಡಿಯಾಗಿದೆ. ಹಾಗೆಯೇ ಇನ್ನೊಂದು ಮಾಸ್ ಜೋಡಿ ಯಾವುದು ಅಂತ ಹೇಳ? ಬರೀ ಗತ್ತಿದ್ರೆ ಸಾಕಾ, ಗಮ್ಮತ್ತು ಬೇಡವಾ? ಗಮ್ಮತ್ತು ಕೊಡೋಕೆ ಅಂತಲೇ ಕಾಮಿಡಿ ಡ್ರಾಮಾ ಫುಲ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಧಮಾಕ ಮಾಡೋಕ್ಕೆ ಬರ್ತಿದ್ದಾರೆ ನಟಿ ಶ್ರುತಿ ಮತ್ತು ಗಿಲ್ಲಿಯವರು. ಗಿಲ್ಲಿಯ ಟೈಮಿಂಗ್ ಪಂಚ್ಗಳು, ನಟಿ ಶ್ರುತಿಯ ಮಾಸ್ ಕೌಂಟರ್ಗಳಿಗೆ ಬಿಗ್ ಬಾಸ್ ಮನೆ ಕಂಪ್ಲೀಟ್ ಶೇಕ್ ಆಗೋದಂತೂ ಪಕ್ಕ. ಒಳಗಿರೋ ಸೈಲೆಂಟ್ ಸ್ಪರ್ಧಿಗಳನ್ನು ವೈಲೆಂಟ್ ಮಾಡೋಕ್ಕೆ, ಬೋರ್ ಆಗ್ತಿರೋ ಗೇಮ್ನ ಮಸಾಲೆ ಹಾಕೋಕ್ಕೆ ಈ ಕಾಂಬಿನೇಷನ್ ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡು ಬರ್ತಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಎಲ್ಲ ಟ್ವಿಸ್ಟ್ಗಳನ್ನು ನೋಡೋದಾದರೆ ಇದು ಬರೀ ಶೋ ಅಲ್ಲ ಗುರು, ಪಕ್ಕಾ ವಾರ್ ಅಂತಲೇ ಹೇಳ್ಬೋದು. ಅಗ್ನಿ ಪರೀಕ್ಷೆ ಅಂದರೆ ಸುಮ್ಮನೆನಾ? ಬೆಂಕಿಯಲ್ಲಿ ಬೆಂದವರೇ ಬಿಗ್ ಬಾಸ್ ಅಖಾಡಕ್ಕೆ ಕಾಲಿಡ್ತಿದ್ದಾರೆ. ಮನೆ ಒಳಗಿರೋರಿಗೆ ಈಗ ನಡುಕ ಶುರುವಾಗಿದೆ. ಯಾರಾಟ ಅಂತ್ಯವಾಗತ್ತೆ, ಗೆದ್ದು ನಿಲ್ತಾರೆ, ಅಥವಾ ಬಿಗ್ ಬಾಸ್ ಶುರುವಿನಲ್ಲೇ ಸ್ಪರ್ಧಿಗಳ ಆಯ್ಕೆಯಲ್ಲಿ ಈ ಒಂದು ಜಡ್ಜಸ್ಗಳು ಯಾರನ್ನ ಬಿಗ್ ಬಾಸ್ ಮನೆಗೆ ಕಳಿಸ್ತಾರೆ, ಹಾಗೆ ಯಾರನ್ನ ಅವರವರ ಮನೆಗೆ ಕಳಿಸ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ಟ್ವಿಸ್ಟ್ ಕಾದಿಟ್ಟಿದ್ದಾರೆ. ಈ 4 ಜನ ಜಡ್ಜ್ಗಳು ಯಾವ ರೀತಿ ತಮ್ಮ ಒಂದು ಪ್ರಕ್ರಿಯೆಯನ್ನು ನಡೆಸ್ತಾರೆ, ಹಾಗೆಯೇ ಇನ್ನೂ ಜಡ್ಜ್ಗಳು ಬರ್ತಾರಾ ಅನ್ನೋದು ಇಲ್ಲಿ ಟ್ವಿಸ್ಟ್ ಇನ್ನೂ ಕೂಡ ಸರ್ಪ್ರೈಸ್ ಆಗಿ ಕಾದಿಟ್ಟಿದ್ದಾರೆ. ಇನ್ನು ಬಿಗ್ ಬಾಸ್ ಸೀಸನ್ 10ನಲ್ಲಿ ವಿನಯ್ ಗೌಡ ಮತ್ತು ಸಂಗೀತಾ ಶೃಂಗೇರಿ ನಡುವಿನ ಫೈಟ್ ಇಡೀ ಶೋಗೆ ಮೇಜರ್ ಹೈಲೈಟ್ ಆಗಿತ್ತು. ಇವರಿಬ್ಬರು ಸೀಸನ್ 13ರಲ್ಲಿ ಕಾಲಿಡ್ತಿರುವುದು ಪ್ರಸ್ತುತ ಮನೆ ಒಳಗಿರುವ ಸ್ಪರ್ಧಿಗಳ ಟಾಸ್ಕ್ ಕೌಶಲ್ಯ ಮತ್ತು ಮೈಂಡ್ ಗೇಮ್ಗಳನ್ನು ಪರೀಕ್ಷಿಸಲು. ಇಬ್ಬರು ಟಾಸ್ಕ್ಗಳಲ್ಲಿ ಅತ್ಯಂತ ಆಕ್ರಮಣಕಾರಿಯಾಗಿ ಆಡುವವರಾಗಿದ್ದರಿಂದ ಒಳಗಿರುವವರಿಗೆ ಕಠಿಣ ಸವಾಲು ಎದುರಾಗಲಿದೆಯಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ಪವರ್ಫುಲ್ ಎಂಟರ್ಟೈನ್ಮೆಂಟ್ ಗಿಲ್ಲಿ ಮತ್ತು ನಟಿ ಶ್ರುತಿ ಎಂಟರ್ಟೈನ್ಮೆಂಟ್ ಡೋಸ್ ಅಂತೂ ಹೈ ಡೋಸೆ ಅಂತ ಹೇಳ್ಬೋದು. ಇನ್ನು ಫನ್ ಮತ್ತು ಹ್ಯೂಮರ್ ವಿನಯ್ ಸಂಗೀತ ಗಂಭೀರತೆ ಮತ್ತು ಗತ್ತಿನ ಆಟ ತಂದರೆ, ಗಿಲ್ಲಿ ಮತ್ತು ನಟಿ ಶ್ರುತಿ ಮನೆಯ ವಾತಾವರಣವನ್ನು ತಿಳಿಗೊಳಿಸಲು ಮತ್ತು ಕಾಮಿಡಿ ಡೋಸ್ ಹೆಚ್ಚಿಸಲು ಎಂಟ್ರಿ ನೀಡ್ತಾರಾ ಅನ್ನೋದು ಕಾದು ನೋಡಬೇಕಾಗಿದೆ. ಇನ್ನು ಈ ಒಂದು 4 ಜನ ಜಡ್ಜಸ್ಗಳನ್ನು ಹಾಕ್ಕೊಂಡು ಇಲ್ಲಿ ಮೇನ್ ಆಗಿ ಟಾರ್ಗೆಟ್ ಆಡಿಯನ್ಸನ್ನು ಮಾಡ್ತಾರೆ. ಗಿಲ್ಲಿಯ ಒನ್ ಲೈನ್ಗಳು ಹಾಗೂ ನಟಿ ಶ್ರುತಿಯ ಮಾಸ್ ಹೆವಿ ಡೈಲಾಗ್ಗಳು ಯೂಟ್ಯೂಬ್ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಕ್ಲಿಪ್ಗಳಾಗಿ ಟ್ರೆಂಡಿಂಗ್ ಆಗುವ ಸಾಧ್ಯತೆ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಬರೀ ಸ್ಪರ್ಧಿಗಳ ಆಟಕ್ಕೆ ಕಪ್ ಕೊಟ್ಟು ಕಳಿಸೋದು ಮಾತ್ರ ಅಲ್ಲ, ಇಲ್ಲಿ ಮೇನ್ ಥೀಮ್ ಇರೋದು ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡೋದು, ಹಾಗೆಯೇ ಕಷ್ಟಪಟ್ಟು ಹಾಗೆಯೇ ಮನರಂಜನೆ ನೀಡುವಂತಹ ವ್ಯಕ್ತಿಗೆ ಕಪ್ ಕೊಡೋದೇ ಇಲ್ಲಿ ಮೊದಲ ಆದ್ಯತೆ ಅಂತಲೇ ಹೇಳ್ಬೋದು. ಪ್ರೇಕ್ಷಕರ ರೆಸ್ಪಾನ್ಸ್ ಮತ್ತು ಎಕ್ಸೈಟ್ಮೆಂಟ್ಗೆ 100% ಧಮಾಕ ಸಿಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಜನ ಯಾಕೆ ಇದನ್ನು ಇಷ್ಟೊಂದು ಎಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಖುಷಿಯಿಂದ ಅಂತ ನೋಡೋದಾದರೆ, ಬಿಗ್ ಬಾಸ್ ಮನೆಯಲ್ಲಿ ಹಲವಾರು ಸ್ಪರ್ಧಿಗಳನ್ನು ನಾವು ನೋಡ್ತೀವಿ. ತುಂಬ ಸೇಫಾಗಿ ಗೇಮ್ ಆಡ್ತಾರೆ, ಹಾಗೆ ಡಲ್ ಇರ್ತಾರೆ.
ಎಲ್ಲವನ್ನು ಕೂಡ ನಾವು ನೋಡ್ತೀವಿ. ಹಾಗೆಯೇ ವೀಕೆಂಡ್ನಲ್ಲಿ ಸುದೀಪ್ ಸರ್ ಅವರನ್ನು ಎಷ್ಟೇ ಚಾರ್ಜ್ ಮಾಡಿದ್ರು ನಂತರ 2-3 ದಿನದಲ್ಲಿ ಅದನ್ನು ಮರೆತು ಮತ್ತೆ ಅವರ ಒಂದು ಮೂಡ್ಗೆ, ಅವರ ಒಂದು ಕಂಫರ್ಟ್ ಝೋನ್ಗೆ ಹೋಗೋದನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಗ್ರೂಪ್ಗಳನ್ನು ಕಟ್ಕೊಂಡು ತಮಗೆ ಯಾರ್ಯಾರು ಇಷ್ಟ, ಯಾರ್ಯಾರು ಫೇವ್ರೇಟ್ ಅವ್ರ ಜೊತೆ ಇದ್ದು ತಮಗೆ ಏನು ಬೇಕೋ ಅದನ್ನು ಮಾತಾಡಿಕೊಂಡು ಎಂಟರ್ಟೈನ್ಮೆಂಟ್ ಇಲ್ಲದೆ ಯಾವುದೇ ಒಂದು ಒಳ್ಳೆಯ ಚಟುವಟಿಕೆಗಳನ್ನು ನಡೆಸದೆ ಅವರವರ ಒಂದು ಗ್ರೂಪಿಸಮ್ ಮಾಡಿಕೊಂಡು ಬಂದಿರೋದನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಇನ್ನು ವಿನಯ್ ಗೌಡ, ಸಂಗೀತ, ಗಿಲ್ಲಿ ಮತ್ತು ನಟಿ ಶ್ರುತಿ 4 ಜನರಿಗೂ ತಮ್ಮದೇ ಆದ ದೊಡ್ಡ ಪ್ಲ್ಯಾನ್ ಬೇಸ್ ಇದೆ ಅಂತಲೇ ಹೇಳ್ಬೋದು. ಈ ಒಂದು ಪ್ಲ್ಯಾನ್ ಬೇಸ್ಗೆ ಸಾಕಷ್ಟು ಫ್ಯಾನ್ಸ್ ಕೂಡ ಇದ್ದಾರೆ ಅಂತಲೂ ಹೇಳ್ಬೋದು. ತಮ್ಮಿಷ್ಟದ ಹಳೆ ಸ್ಪರ್ಧಿಗಳನ್ನ ಮತ್ತೆ ಸ್ಕ್ರೀನ್ ಮೇಲೆ ನೋಡೋದೇ ಒಂದು ಖುಷಿ ಆದರೆ ಅಭಿಮಾನಿಗಳಿಗೆ, ಹಾಗೆಯೇ ಅವರು ಮಾಡ್ತಿರುವಂತಹ ಸ್ಟ್ರಾಟರ್ಜಿಗಳು, ಅವರು ಮಾಡ್ತಿರುವಂತಹ ಪ್ಲ್ಯಾನ್ಗಳು ಅಲ್ಲಿ ಆ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಆಡಿ ಬಂದಿರೋದ್ರಿಂದ ಈಗಿನ ಒಂದು ಸ್ಪರ್ಧಿಗಳನ್ನು ಯಾವ ರೀತಿ ಆಟ ಆಡಿಸ್ಬೇಕು, ಯಾವ ರೀತಿ ಪ್ಲ್ಯಾನ್ಗಳನ್ನು ಹೇಳಿಕೊಡಬೇಕು, ಹಾಗೆಯೇ ಜನರನ್ನು ಹೇಗೆ ಎಂಟರ್ಟೈನ್ಮೆಂಟ್ ಮಾಡಬೇಕು ಅನ್ನೋ ಒಂದಿಷ್ಟು ಸ್ಕ್ರಿಪ್ಟನ್ನು ಅವರ ತಲೆಯಲ್ಲಿ ಇಟ್ಕೊಂಡು ಬಂದಿರ್ತಾರೆ, ಒಂದಿಷ್ಟು ಪ್ಲ್ಯಾನ್ಗಳನ್ನು ಅವರು ಮಾಡ್ಕೊಂಡಿರ್ತಾರೆ ಅನ್ನೋದು ಇಲ್ಲಿ ಮೇನ್ ಥೀಮ್ ಆಗಿರಬಹುದು ಬಿಗ್ ಬಾಸ್ದು ಅಂತ ನಾನೊಂದು ಕಲ್ಪನೆ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಮನೆ ಹೊರಗಿನಿಂದ ಬರೋ 4 ಅಂದರೆ ಆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಆಡಿ ಬಂದಂತಹ ಈ 4 ಜನರಿಗೆ ಒಳಗಿರೋ ಪ್ಲಸ್ ಆ್ಯಂಡ್ ಮೈನಸ್ ಚೆನ್ನಾಗೇ ಗೊತ್ತಿರುತ್ತೆ. ಹೀಗಾಗಿ ಒಳಗಿರೋ ಫೇಕ್ ಆಟಗಾರರ ಮುಖವಾಡ ಕಳಿಸ್ತಾರೆ ಎಂಬುದು ಇಲ್ಲಿ 100% ನಿರೀಕ್ಷೆಯನ್ನು ಜನರು ಮಾಡಬಹುದು. ಇನ್ನು ಕೌಂಟರ್ ಅಟ್ಯಾಕ್ ಮತ್ತು ಮೈಂಡ್ ಗೇಮ್ ಸಂಗೀತ ಶೃಂಗೇರಿ ಅವ್ರದ್ದು ಅಂತ ಹೇಳ್ಬೋದು. ಸಂಗೀತ ಎಂದರೆ ಪಕ್ಕಾ ಸ್ಟ್ರಾಂಗ್ ವುಮೆನ್ ಇಮೇಜ್ ಇರುವಂತಹ ಒಬ್ಬ ಸ್ಪರ್ಧಿ. ಆಟದ ವೈಖರಿ, ಯಾರೇ ಎದುರಾದರೂ ಹೆದರದೆ ಕೌಂಟರ್ ಕೊಡೋದು, ಮಾಸ್ಟರ್ ಪ್ಲ್ಯಾನ್ ಮಾಡಿ ಟಾಸ್ಕ್ ಗೆಲ್ಲೋದು ಮತ್ತು ಅನ್ಯಾಯ ಕಂಡ್ರೆ ತಕ್ಷಣ ರಿಯಾಕ್ಟ್ ಮಾಡೋದು. ವಿನಯ್ ಗೌಡ ಮತ್ತು ಸಂಗೀತ ಎದುರು ಬದರಾದರೆ ಸಿಗುವ ಹೈ ಡ್ರಾಮಾ ಪ್ರೇಕ್ಷಕರಿಗೆ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಇನ್ನು ಪಕ್ಕಾ ಲೋಕಲ್ ಕಾಮಿಡಿ ಹ್ಯೂಮರ್ ನಟಿ ಶ್ರುತಿ. ಏನು ಸಿಗುತ್ತೆ ಇಲ್ಲಿ ಅಂತ ನೋಡೋದಾದರೆ ನಟಿ ಶ್ರುತಿ ಅವರ ಬೋಲ್ಡ್ ಮತ್ತು ಪಕ್ಕಾ ದೇಸಿ ಶೈಲಿಯ ಮಾತುಗಳು, ಇನ್ನು ಯಾವುದೇ ಹಿಂಜರಿಕೆ ಇಲ್ಲದೆ ಮುಖಕ್ಕೆ ಹೊಡೆದಂತೆ ಮಾತನಾಡೋದು, ಜೊತೆಗೆ ತಮ್ಮದೇ ಮಾಸ್ ಶೈಲಿಯಲ್ಲಿ ಹಾಸ್ಯದ ಚಟಾಕಿ ಹಾರಿಸುವುದು, ಮನೆಯಲ್ಲಿನ ನೆಗೆಟಿವಿಟಿ ಕಡಿಮೆ ಮಾಡಿ ಎಂಟರ್ಟೈನ್ಮೆಂಟ್ ಡೋಸ್ ಹೆಚ್ಚಿಸುವುದು ಇಲ್ಲಿ ಶ್ರುತಿಯವರ ಕೆಲಸ ಆಗತ್ತೆ. ಇನ್ನು ಹೈ ವೋಲ್ಟೇಜ್ ಡ್ರಾಮಾ ಮತ್ತು ಆ್ಯಂಗರ್. ವಿನಯ್ ಗೌಡ ಎಂಟ್ರಿ ಕೊಟ್ಟರೆ ಸಾಕು, ಮನೆ ಒಳಗಿನ ಆ್ಯಟಿಟ್ಯೂಡ್ ಗೇಮ್ ಬದಲಾಗತ್ತೆ. ಹಾಗೆಯೇ ನೇರ ನಿಷ್ಠೂರ ಮಾತು, ಟಾಸ್ಕ್ಗಳಲ್ಲಿ ಅಗ್ರೆಸಿವ್ ಆಟ ಮತ್ತು ನೇರ ಸವಾಲುಗಳು ಸೈಲೆಂಟ್ ಆಗಿರೋ ಸ್ಪರ್ಧಿಗಳನ್ನು ಎದ್ದು ನಿಲ್ಲುವಂತೆ ಮಾಡುವ ಫೇರ್ ಮತ್ತು ಫೈರ್ ಇವರಿಗಿದೆ ಅಂತಾನೆ ಹೇಳ್ಬೋದು. ಹಾಗೆಯೇ ಇನ್ನೊಂದು ಮಾಸ್ ಎಂಟರ್ಟೈನ್ಮೆಂಟ್ ಒಂದು ಮಾಸ್ಟರ್ ಪೀಸ್ ಅಂತ ಅಂದರೆ ಅದು ಗಿಲ್ಲಿ. ಈ ಎಲ್ಲವನ್ನು ಒಬ್ಬನೇ ಕೊಡಬಲ್ಲಂತಹ ವ್ಯಕ್ತಿ ಗಿಲ್ಲಿ ಅಂತಲೇ ಹೇಳ್ಬೋದು, ನೋ ವರ್ಡ್ಸ್. ಇನ್ನು ಬಿಗ್ ಬಾಸ್ ಸ್ಪರ್ಧಿಗಳ ಒನ್ ಲೈನರ್ ಕಿಂಗ್, ಹಾಗೆಯೇ ಅದ್ಭುತ ಆಟಗಾರ, ಸಿಚುವೇಶನ್ ಕಾಮಿಡಿಯನ್ನು ಹೇಗೆ ತರೋದು, ಹಾಗೆಯೇ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ಹೊಡೆದಾಟ ಇಲ್ಲದೆ, ಯಾರ ಜೊತೆನೂ ಒಂದು ಕೈ ಮೇಲಾಯಿಸದೆ, ಏನೂ ಇಲ್ಲದೆ ಸಿಂಪಲ್ ಗುರು ಮಾತಿನಲ್ಲೇ ಒನ್ ಲೈನಲ್ಲೇ ಒಬ್ಬ ವ್ಯಕ್ತಿಯನ್ನು ಉರಿಸೋದಾಗಿರ್ಬೋದು, ಸೋಲಿಸೋದಾಗಿರ್ಬೋದು, ಅಥವಾ ಏಟಿಗೆ ಎದುರೇಟ್ ಕೊಡೋದಾಗಿರ್ಬೋದು, ಇದೆಲ್ಲವನ್ನು ಒಂದು ಬಿಗ್ ಬಾಸ್ ಸ್ಪರ್ಧಿಗಳಲ್ಲೇ ಅದ್ಭುತವಾದಂತಹ ಪಕ್ಕಾ ಸ್ಟಾರ್ ಮಟ್ರಿಯಲ್ ಒಂದು ಸ್ಪರ್ಧಿ ಅಂದರೆ ಅದು ಗಿಲ್ಲಿ ಅಂತಲೇ ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಫಸ್ಟ್ ಏನು ಕೊಡ್ತಾರೋ ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ ಅಂತಹ ಒಬ್ಬ ಅದ್ಭುತ ಆಟದ ವೈಖರಿ ಇರುವಂತಹ ಗಿಲ್ಲಿ. ಎಂತಹದ್ದೇ ಕೋಪ ಇರಲಿ, ಎಂತಹದ್ದೇ ಮನಸ್ತಾಪಗಳು ಇರಲಿ, ಇಬ್ಬರು ಸ್ಪರ್ಧಿಗಳು ಜಗಳಾಡಿಕೊಂಡು ಕೂತಿರೋದಿರಲಿ, ಒಂಥರ ಹಾಟ್ ಸಿಚುವೇಷನ್ನಲ್ಲೂ ಸೀರಿಯಸ್ ಸಿಚುವೇಷನ್ನಲ್ಲೂ ತಮ್ಮ ಒನ್ ಲೈನರ್ ಕಾಮಿಡಿಯಿಂದ ನಗು ಉಕ್ಕಿಸುವಂತಹ ಸ್ಪರ್ಧಿಗಳ ಕಾಲೆಳೆಯುವುದು ಮತ್ತು ಪ್ರೇಕ್ಷಕರನ್ನು ನಗಿಸುವುದು ಇವರ ಮೇನ್ ರೋಲ್ ಅಂತಲೇ ಹೇಳ್ಬೋದು. ಮೇನ್ ಏನಪ್ಪ ಇಲ್ಲಿ, ಯಾವುದೇ ಒಂದು ಜಗಳ ಆದ್ರೂ ಯಾವುದೇ ಒಂದು ಕ್ಲೈಮ್ಯಾಕ್ಸ್ ಅಂತ ಏನಿರುತ್ತೆ ಅದು ಹ್ಯಾಪಿ ಕ್ಲೈಮ್ಯಾಕ್ಸ್ ಅಂತ ಇರಬೇಕು. ಜಗಳಗಳು ಏನೇ ಆಗಿರಲಿ, ಅವ್ರಿಗೆ ಒಬ್ಬರು ಟಾಂಟ್ ಮಾಡಿದ್ದಾರೆ ಅಂದರೆ ಅವ್ರ ಜೊತೆನೂ ಇನ್ನೊಬ್ಬರು ಟಾಂಟ್ ಮಾಡಿ ಏನೇ ಜಗಳ ಮಾಡಿಕೊಂಡ್ರು ಇಲ್ಲಿ ಅವರವರಿಗೆ ಏನು ಬೇಕು ಅದನ್ನು ಮಾಡ್ಕೊಳೋಕ್ಕೆ ಬಿಗ್ ಬಾಸ್ಗೆ ಬರೋದಲ್ಲ. ಪ್ರೇಕ್ಷಕರಿಗೆ ಏನು ಬೇಕು ಅದನ್ನು ಉಣಬಣಿಸೋದೇ ಬಿಗ್ ಬಾಸ್. ತಮ್ಮಲ್ಲಿ ಏನೇ ಒಂದು ಕಷ್ಟ ಇರಲಿ, ನೋವಿರಲಿ, ಏನೇ ಇರಲಿ ಅದನ್ನು ನಗುನಗ್ತಾ ಫೇಸ್ ಮಾಡಬೇಕು ಅನ್ನೋದನ್ನು ಕಲಿಸೋದೇ ಬಿಗ್ ಬಾಸ್. ಅಂತಹ ಒಂದು ಚಾಣಾಕ್ಷತನ ಇರೋದು ಗಿಲ್ಲಿಗೆ ಮಾತ್ರ ಅಂತ ಹೇಳ್ಬೋದು. ನೋಡೋಣ ಈ ಬಿಗ್ ಬಾಸ್ ಹೇಗೆ ಶುರುವಾಗತ್ತೆ, ಹಾಗೆ
ಹೇಗೆ ನಡೆಯುತ್ತೆ, ಹೇಗೆ ಎಂಡ್ ಆಗುತ್ತೆ ಅನ್ನೋದನ್ನು ನೋಡೋಣ. ಪ್ರೇಕ್ಷಕರಿಗೆ ಯಾವ ರೀತಿಯ ಹಬ್ಬ ತರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ನಿಮ್ಮ ಒಂದು ಕಮೆಂಟನ್ನು ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.